ಹಾಯ್ ನಮಸ್ತೆ. ಏನಪ್ಪ ಅಂತೇಳಿದ್ರೆ ಇವತ್ತು ನಮ್ಮ ಶುನಸಂತೆಗೆ ನೋಡಿ ಮಳೆ ಬರ್ತಿದೆ. ಮೊದಲ ವರ್ಷಧಾರೆ. ಈ ಖುಷಿಗೆ ಪಾರವೇ ಇಲ್ಲ. ಏಕೆ ಅಂತೇಳಿದ್ರೆ ನೋಡಿ 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 ಆಹಾ ಬೆಳೆ ಆದರೆ ರೈತ ದೇಶ ಸಮೃದ್ಧಿಯಾಗಿರುತ್ತೆ ಕಣಪ್ಪ. ಈ ವಿಡಿಯೋನ ಹೆಚ್ಚು ಶೇರ್ ಮಾಡಿ ದಯವಿಟ್ಟು. ಆ್ಯಂಡ್ ಈ ವಿಡಿಯೋ ನಿಮ್ಗೆ ನಿಜವಾಗ್ಲೂ ಇಷ್ಟ ಆಗಿರುತ್ತೆ. ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಆ್ಯಂಡ್ ಶೇರ್ ಮಾಡೋದಂತೂ ದಯವಿಟ್ಟು ಮರೀಲೇಬೇಡಿ. ಈ ಒಂದು ಖುಷಿ ವಿಚಾರವನ್ನು ನಿಮ್ಮ ಹತ್ರ ಶೇರ್ ಮಾಡಲಿಲ್ಲ ಅಂದರೆ ನಿಜವಾಗಿಯೂ ದೇವರು ನನ್ನನ್ನು ಕ್ಷಮಿಸ್ತಾನ. ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ ಇಷ್ಟು ವೀಡಿಯೋಸ್ ಹಾಕಿದ್ದೀನಲ್ವ, ಇಷ್ಟು ಖುಷಿಯಿಂದ ವೀಡಿಯೋಸ್ ಹಾಕ್ತಾ ಇರೋದು ಇದೇ ಫಸ್ಟ್ ಟೈಮ್. ಬರೀ ನಮ್ಮೂರಲ್ಲ, ಇಡೀ ದೇಶದಲ್ಲೆಲ್ಲ ಮಳೆ ಬರಬೇಕು. ಅಂದರೆ ಅತಿಯಾದ ಮಳೆ ಬಂದು ಪ್ರವಾಹ ಆಗಬಾರ್ದು. ಈ ಥರ ಬೆಳೆಗಳು ರೈತರಿಗೆ ಅನುಕೂಲ ಆಗೋ ಥರ, ಜೀವ ಸಂಕುಲಗಳು ಎಲ್ಲವೂ ಚೆನ್ನಾಗಿ ಬಾಳಿ ಬದುಕೋ ಥರ ಈ ಥರ ಮಳೆ ಬರಲೇಬೇಕಪ್ಪ ಭಗವಂತ. ಎಲ್ಲರೂ ಈ ವರ್ಷ ಮಳೆ ಅತಿ ಹೆಚ್ಚಾಗಿ ಬಂದು ಕೆರೆ ಕಟ್ಟೆಗಳೆಲ್ಲ ತುಂಬಿ ಹೆಚ್ಚು ದೇಶ ಸಮೃದ್ಧಿ ಆಗ್ಲಪ್ಪ ಭಗವಂತ. ಇದ್ರ ಮಧ್ಯೆ ಇನ್ನೊಂದು ಹೇಳ್ತೀನಪ್ಪ, ಈ ನಡುವಿನ ದಿನಗಳಲ್ಲಿ ಎಲೆಕ್ಷನ್ ಬರ್ತಾ ಇದೆ, ಲೋಕಸಭೆ ಚುನಾವಣೆ. ಅದರಲ್ಲಿ ಒಂದು ಪಕ್ಷ ಗ್ಯಾರಂಟಿಗಳನ್ನ ಕೊಟ್ಟಿದೆ ನೋಡಿ, ಹೇಳ್ತೀನಿ. ಒಬ್ಬ ಮಹಿಳೆಗೆ ವರ್ಷಕ್ಕೆ 1 ಲಕ್ಷ ರು ಆದರೆ 100 ಜನಕ್ಕೆ 1 ಕೋಟಿ ಆಗುತ್ತೆ. 1000 ಜನಕ್ಕೆ 10 ಕೋಟಿ ಆಗುತ್ತೆ. 10,000 ಜನಕ್ಕೆ 100 ಕೋಟಿ ರೂಪಾಯಿ ಕೊಡಬೇಕಾಗತ್ತೆ. 1 ಲಕ್ಷಕ್ಕೆ 1,000 ಕೋಟಿ ಕೊಡಬೇಕಾಗತ್ತೆ. 1 ಕೋಟಿಗೆ 1 ಲಕ್ಷ ಕೋಟಿ ಕೊಡಬೇಕಾಗತ್ತೆ. 60 ಕೋಟಿಗೆ 60 ಲಕ್ಷ ಕೋಟಿನೇ ಕೊಡಬೇಕಾಗತ್ತೆ ನೋಡಿ. 60 ಕೋಟಿ ಅಂತೇಳಿದ್ರೆ ನಮ್ಮ ಭಾರತದ ಜನಸಂಖ್ಯೆ 130, 140 ಹತ್ತತ್ರ ಹೋಗ್ತಾ ಇದೆ. ಆದರೆ ಭಾರತದ ಬಜೆಟ್ ಇರೋದೇ ಬರೀ 45 ಲಕ್ಷ ಕೋಟಿ. ಎತ್ತ ಸಾಗುತ್ತಿದೆ ನಮ್ಮ ಭಾರತದ ಈ ರಾಜಕೀಯ ಪರಿಸ್ಥಿತಿ. ದಯವಿಟ್ಟು ಮತ ಬಾಂಧವರೇ, ದಯವಿಟ್ಟು ನೀವು ಯೋಚನೆ ಮಾಡಿ ಮತ ಹಾಕ್ರಪ್ಪ. ಸುಮ್ಮನೆ ಏನೇನೆಲ್ಲ ಹೇಳಿಕೆಗಳು, ಏನೇನೆಲ್ಲ ಗ್ಯಾರಂಟಿ, ಅವು ಇವು, ಅದನ್ನು ಕೊಡ್ತೀನಿ ಇದನ್ನು ಕೊಡ್ತೀನಿ, ಆನೆನೇ ಕೊಡಿಸ್ಬಿಡ್ತೀನಿ.